ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಧಾರ್ಮಿಕ ವಿಚಾರದಲ್ಲಿ ಚರ್ಚೆಯನ್ನು ನಡೆಸ್ತೀವಿ. ಅಂದ್ರೆ ಪೂರ್ವಜನ್ಮ, ಪುನರ್ಜನ್ಮ, ದೇವರಿದ್ದಾನ ಅಥವಾ ಭಗವಂತನ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ, ನಾವು ಪೂಜೆ ಪುನಸ್ಕಾರ, ಧ್ಯಾನ, ಜಪ, ಭಜನೆ ಇತ್ಯಾದಿಗಳನ್ನು ಮಾಡೋದ್ರಿಂದ, ಹೋಮ ಹವನಗಳನ್ನು ಮಾಡೋದ್ರಿಂದ ನಮಗೆ ಹೇಗೆ ನಮ್ಮ ಪಾಪ ನಿವೃತ್ತಿಯಾಗಿ ಪುಣ್ಯ ಸಂಚಯವಾಗುತ್ತೆ, ಅದರ ಫಲ ಪ್ರಭಾವ ಹೇಗೆ ಬೀರುತ್ತೆ ಇತ್ಯಾದಿ ಆಳವಾಗಿ ಪ್ರಶ್ನೆಯನ್ನ ಮಾಡುತ್ತಾ ಅದರ ಬಗ್ಗೆ ವಿಷಯವನ್ನು ಸಂಗ್ರಹ ಮಾಡುತ್ತಾ ಹೌದು ಅನ್ನುವಂತಹ ನಿರ್ಧಾರಕ್ಕೆ ಬರುವಷ್ಟರ ಮಟ್ಟಿಗೆ ನಿಮ್ಮ ಮನಃಪರಿವರ್ತನೆ ಆಗ್ತಕ್ಕಂತಹ ಆಗಬಹುದಾದಂತಹ ದಿವಸ ಇದು ಅಂತ ಹೇಳಬೇಕು. ಕಾನೂನಿನ ವಿಚಾರದಲ್ಲಿ ಜಯ ಸಾಧನೆಯನ್ನು ಮಾಡ್ತೀರಿ. ಕಾನೂನಾತ್ಮಕವಾದಂತಹ ಹೋರಾಟ ಏನಿದೆ, ನಿಯಮಬದ್ಧವಾದಂತಹ ವಿಚಾರಗಳೇ ಏನಿದೆ, ನ್ಯಾಯಸಮ್ಮತವಾದಂತಹ ಧರ್ಮಪ್ರದವಾದಂತಹ ವಿಚಾರಗಳೇನಿದೆ ಎಲ್ಲವೂ ಕೂಡ ನಿಮಗೆ ಜಯವನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವೃದ್ಧಿಯಾಗುತ್ತೆ, ಜೊತೆಗೆ ಅದರಿಂದ ನಿಮಗೆ ಅನುಕೂಲ ಇದೆ. ಹೇಗೂ ಪಿತ್ರಾರ್ಜಿತವಾದಂತಹ ಆಸ್ತಿ ಒಂದು ಸ್ವಲ್ಪ ಇರಬಹುದು, ಅದರ ಜೊತೆಗೆ ಇನ್ನಷ್ಟು ಸೇರಿದಾಗ ನಿಮಗೆ ಲಾಭ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಬಹುದು. ಜವಾಬ್ದಾರಿಯ ಸ್ಥಾನ ನಿಮಗೆ ಹೆಚ್ಚು ಒತ್ತಡಕ್ಕೆ ಕಾರಣವಾಗಬಹುದು. ಅದನ್ನು ನಿಭಾಯಿಸ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿ ಆ ಭಗವಂತನ ಅನುಗ್ರಹದಿಂದ ಇರುತ್ತೆ. ಅದನ್ನ ದಾಟಿ ನೀವು ಗೆಲುವನ್ನು ಸಾಧಿಸ್ತೀರಿ. ಮಕ್ಕಳೆಲ್ಲ ತುಂಬಾ ಸಂತೋಷವಾಗಿರತಕ್ಕಂಥದ್ದು. ಆರ್ಥಿಕವಾದಂತಹ ಸ್ಥಿತಿ ನಿಮ್ಮ ಯೋಗ್ಯತಾನುಸಾರವಾಗಿ ಉತ್ತಮವಾಗಿಯೇ ಇರುತ್ತೆ. ಅದು ಕೂಡ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡ್ತಕ್ಕಂಥದ್ದು. ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ 21 ಸಲ ಹೇಳಿಕೊಡಿ. ಶುಭವಾಗಿ. ವೃಷಭ ರಾಶಿ. ನಿಮ್ಮ ಪ್ರತಿಭೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶಂಸೆಗಳು ಬರುತ್ತೆ. ನಿಮ್ಮ ಮಾತು, ನಿಮ್ಮಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಯಾವುದೋ ಒಂದು ಬುದ್ಧಿವಂತಿಕೆಯ ಅಥವಾ ನಿಮ್ಮಲ್ಲಿರ್ತಕ್ಕಂತಹ ಒಂದು ವೈಶಿಷ್ಟ್ಯವಾದಂತಹ ಒಂದು ಕಲೆ ಹೊರಗಿನ ಪ್ರಪಂಚಕ್ಕೆ ಅನಾವರಣವಾದಾಗ ಅದರ ಬಗ್ಗೆ ಹೆಚ್ಚಿನ ಗೌರವ ಬರ್ತಕ್ಕಂಥದ್ದಿದೆ. ಸ್ವಂತ ಕೆಲಸಗಳಿಗೆ, ವೈಯಕ್ತಿಕವಾದಂತಹ ಕೆಲವು ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತೀವಿ. ಹಣದ ವಿಚಾರಕ್ಕೆ ಸ್ವಲ್ಪ ಜಗಳ ಆಗಬಹುದು ಮನೆಯಲ್ಲಿ. ಇದನ್ನು ಗಮನಿಸ್ಕೊಳ್ಳಿ. ಕೇವಲ ಲೆಕ್ಕ ಮಾತ್ರ ಕೊಟ್ಟರೆ ಸಾಕಾಗೋದಿಲ್ಲ, ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಆರೋಗ್ಯದಲ್ಲಿ ಯಾವ ವ್ಯತ್ಯಾಸವನ್ನು ಕೂಡ ಮಾಡ್ಕೊಳ್ಬೇಡಿ. ಆರೋಗ್ಯವನ್ನು ಹಾಗೆ ಕಾಪಾಡ್ಕೊಳ್ಳಿ. ಕುಟುಂಬದ ಪ್ರಗತಿಯ ಬಗ್ಗೆ ಚರ್ಚೆ ಮಾಡ್ತೀರಿ. ನಾವು ಕುಟುಂಬದಲ್ಲಿ ಬೇರೆಯವರ ರೀತಿಯಲ್ಲಿ ಆಗಬೇಕು, ಸಮಾಜದಲ್ಲಿ ನಮ್ಮ ಕುಟುಂಬವನ್ನು ಕೂಡ ಎಲ್ಲರೂ ಗುರುತಿಸಬೇಕು ಅನ್ನುವ ಆಸೆ, ಮಹದಾಸೆ ನಿಮ್ಮದಾಗಿರ್ತಕ್ಕಂಥದ್ದು. ಕೆಲಸದ ಒತ್ತಡಗಳು ಹೆಚ್ಚಾಗಿರುತ್ತೆ. ಆದಷ್ಟು ಒತ್ತಡಗಳನ್ನು ಕಡಿಮೆ ಮಾಡಿಕೊಂಡು ಕೆಲಸವನ್ನು ಪೂರ್ಣ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಐಶ್ವರ್ಯ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾದ. ಮಿಥುನ ರಾಶಿ. ಹಣಕಾಸಿನ ಲಾಭ ಇರುತ್ತೆ. ಯಾವ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ಲಾಭವನ್ನ ನೋಡ್ತೀರಿ, ಲಾಭವನ್ನ ಕಾಣ್ತೀರಿ ಅನ್ನುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಹಣ ಹೆಚ್ಚಾಗಿ ಖರ್ಚಾಗುತ್ತೆ. ಅದು ಪೂರ್ವ ನಿಯೋಜಿತವೋ ಅಥವಾ ಮುಂಚಿತವಾಗಿ ನಿಮಗೆ ಗೊತ್ತಿರುವಂಥದ್ದು ಆದರೂ ಕೂಡ ಆ ಹಣ ಹೆಚ್ಚಿನದಾಗಿ ಖರ್ಚಾಗ್ತಕ್ಕಂಥದ್ದು. ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನ ಕಾಣುವಂಥದ್ದಿದೆ. ಉನ್ನತ ವ್ಯಾಸಂಗವನ್ನ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಉಳ್ಳವರಿಗೆ ಅವರ ಆಸೆ ಈಡೇರತಕ್ಕಂಥದ್ದು. ಅದಕ್ಕೆ ಬೇಕಾದಂತಹ ಅನುಕೂಲತೆಗಳು ಆಗ್ತಾ ಹೋಗುತ್ತೆ. ನವವಿವಾಹಿತರಿಗೆ, ಹೊಸದಾಗಿ ಮದುವೆಯನ್ನು ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಇದು ಬಹಳ ಶುಭವಾದಂತಹ ಸಮಯ. ಇದು ನಿಮ್ಮ ಇಚ್ಛೆಗಳು, ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಉತ್ತಮವಾದಂತಹ ದಿವಸ ಇದು. ಅನಾಯಾಸವಾಗಿ ಹಲವಾರು ಕೆಲಸಗಳಾಗುತ್ತೆ. ನಿಮ್ಮ ಶ್ರಮ ಕಡಿಮೆ ಇರುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳು ಬಹಳ ಸರಾಗವಾಗಿ ಆಗ್ತಾ ಹೋಗುತ್ತೆ. ಇದನ್ನ ಅದೃಷ್ಟ ಅಥವಾ ಗ್ರಹಗತಿ, ಗ್ರಹಚಾರ ಚೆನ್ನಾಗಿರೋದು ಅಂತ ಹೇಳುವಂಥದ್ದು. ಸ್ವಯಂವರ ಪಾರ್ವತಿಯನ್ನ ಪ್ರಾರ್ಥನೆ ಮಾಡಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ 12 ಬಾರಿ ಹೇಳಿಕೊಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಹೊಸ ಸಾಧನೆಗೆ ಅವಕಾಶ ಇದೆ. ನಿಮ್ಮ ಆಲೋಚನೆಗಳು, ಯೋಜನೆಗಳು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಅಂತಾದರೆ ನೀವು ಆಲೋಚನೆ ಮಾಡಿದ್ದಕ್ಕೆ ಪೂರಕವಾಗಿ ಬೇರೆ ಬೇರೆ ವ್ಯವಸ್ಥೆಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ಮನಸ್ಸಿಗೆ ಸಮಾಧಾನ, ಜೊತೆಗೆ ಆ ಕೆಲಸಗಳು ಕೈ ಹಿಡಿತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಋಣಾತ್ಮಕವಾದಂತಹ ಆಲೋಚನೆಗಳು ಹೆಚ್ಚಿರುತ್ತೆ. ಅಂದರೆ
ನೆಗೆಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು. ಇದನ್ನ ನಾನು ಸಂಕಲ್ಪ ಮಾಡಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಇದರಿಂದ ಏನು ತೊಂದರೆ ಆಗುತ್ತೋ, ಯಾರು ಅಡ್ಡಿ ಮಾಡ್ತಾರೋ, ಎಲ್ಲಿ ಅರ್ಧಕ್ಕೆ ನಿಂತು ಹೋಗುತ್ತೋ, ಹೀಗೆಲ್ಲ ಆಲೋಚನೆಗಳು ಬರುತ್ತೆ. ಅದೆಲ್ಲವನ್ನ ದೂರ ಮಾಡಿ ನಮ್ಮ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಬೇಕು, ಧೈರ್ಯದಿಂದ ಮುನ್ನಡೆಯಬೇಕು. ಎಲ್ಲಿ ಆತಂಕ ಭಯವನ್ನ ನಾವಿಟ್ಟುಕೊಂಡು ಯಾವ ಕೆಲಸಕ್ಕೆ ಮುಂದಾಗ್ತೀವೋ ಹೆದರಿಕೆಯಲ್ಲೇ ಆ ಕೆಲಸ ಅರ್ಧ ನಿಂತು ಹೋಗ್ಬಿಡುತ್ತೆ. ಹಾಗಾಗಿ ಧೈರ್ಯ ಇರಬೇಕು ಅನ್ನುವಂಥದ್ದು, ಜೊತೆಗೆ ಸರಿಯಾದಂತಹ ಒಂದು ವ್ಯವಸ್ಥೆ ಯೋಜನೆ ಇರಬೇಕು. ಪ್ಲಾನ್ಡ್ ಆಗಿ ಆ ಕೆಲಸಗಳನ್ನ ಮಾಡುವಂತಹ ಮನಸ್ಸಿರಬೇಕು. ಮಕ್ಕಳಿಗೆ ಅಧ್ಯಯನ ಮಾಡೋದ್ರಲ್ಲಿ ಅನಾಸಕ್ತಿ ಅಂದ್ರೆ ಓದೋದ್ರಲ್ಲಿ ಯಾವ ಒಂದು ಖುಷಿ ಅಥವಾ ಒಂದು ಆಸಕ್ತಿ ಅನ್ನುವಂಥದ್ದೇ ಇರೋದಿಲ್ಲ. ಓದನ್ನ ಬಿಟ್ಟು ಬೇರೆ ಎಲ್ಲ ವಿಚಾರಗಳಲ್ಲಿ ತುಂಬಾ ಸಕ್ರಿಯವಾಗಿರ್ತಾರೆ, ಆ ಚಟುವಟಿಕೆಯಲ್ಲಿ ತುಂಬಾ ಸಕ್ರಿಯರಾಗಿರ್ತಾರೆ ಅಂತ ಹೇಳಬೇಕು. ಸಕಾಲಕ್ಕೆ ಅಂದುಕೊಂಡಂತಹ ಕೆಲಸಗಳನ್ನು ಪೂರೈಸಿ ನಷ್ಟದಿಂದ ತಪ್ಪಿಸ್ಕೊಳ್ಬೋದು. ಆಗುವಂತಹ ಲಾಸ್ ಏನಿದೆ ಅದನ್ನ ಯಾವಾಗ ತಪ್ಪಿಸ್ಕೊಳ್ಬೋದು ಅಂತಂದ್ರೆ ಸರಿಯಾದಂತಹ ಸಮಯದಲ್ಲಿ ಆ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಅದು ನಷ್ಟದಿಂದ ಹೊರಬರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸ್ಥಗಿತಗೊಂಡಂತಹ ಹಣ, ನಿಂತೋಗಿದ್ದಂತಹ ಹಣ, ಎಲ್ಲೋ ಹೋಗಿ ಸಿಗಹಾಕೊಂಡಂತಹ ಹಣ ಹಿಂದಿರುಗಿ ಬರೋದಕ್ಕೆ ತುಂಬಾ ತೊಂದರೆ ಇದೆ. ಅದರ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ಕಷ್ಟವಾದೀತು. ಅದನ್ನೇ ನಂಬಿಕೊಂಡು ಬೇರೆ ಇನ್ಯಾವುದಾದ್ರೂ ವಿಚಾರಗಳಿದ್ರೆ ಕಷ್ಟವಾಗತ್ತೆ. ಹೊಸ ಕೆಲಸಕ್ಕೆ ಇದು ಸೂಕ್ತವಾದಂತಹ ಸಮಯ ಅಂದ್ರೆ ದಿವಸ ಅಲ್ಲ ಅನ್ನುವಂಥದ್ದು. ಇಂದ್ರಾಕ್ಷಿ ದೇವಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಲಿ.